ಎಲ್ಲ ಎಲ್ಲ ಆತ್ಮ ಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನವರಾತ್ರಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ನವರಾತ್ರಿ ಮಂಗಳಕರವಾಗಲಿ. ಈ ನವರಾತ್ರಿ ಹಬ್ಬದ ದಿನ ನವರಾತ್ರಿ ಹಬ್ಬದ ಬಗ್ಗೆ ಚಿಂತನೆ ಮಾಡೋಣ. ನವರಾತ್ರಿ ಹಬ್ಬ ನಮ್ಮಲ್ಲಿ ಶಕ್ತಿಯನ್ನು ಜಾಗೃತ ಮಾಡಲಿಕ್ಕೆ ಇರೋದು. ಶಕ್ತಿ ಜಾಗರಣೆಗೆ, ದಿವ್ಯ ಶಕ್ತಿ ಜಾಗರಣೆ ಆಗಲಿಕ್ಕೆ ನವರಾತ್ರಿ ಹಬ್ಬ. ನಮ್ಮೆಲ್ಲರಲ್ಲಿ ಶಕ್ತಿ ಇದೆ. ನಿಮ್ಮೆಲ್ಲರ ಶಕ್ತಿ ಇದೆಯೋ ಇಲ್ಲೋ? ಇದೆ. ಆದರೆ ಯಾವ ರೀತಿ ಇದೆ? ಶಕ್ತಿ ಇದ್ರೆ ಉತ್ಸಾಹ ಇರಬೇಕು, ಚಟುವಟಿಕೆ ಇರಬೇಕು, ಸಂತೋಷ ಇರಬೇಕು, ಏನೇ ಕೆಲಸ ಮಾಡಬೇಕಾದ್ರೂ ಉಲ್ಲಾಸ ಇರಬೇಕು. ನಮ್ಮ ಜೀವನದಲ್ಲಿ ಇವೆಲ್ಲ ಇದೆಯಾ? ಅಥವಾ ಏನೇ ಕೆಲಸ ಮಾಡಬೇಕಾದ್ರೆ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತದೋ? ಶಕ್ತಿ ಪೂರ್ಣವಾಗಿ ವ್ಯಕ್ತ ಆಗ್ತದೋ ಆಗೋದಿಲ್ವೋ? ನಮ್ಮ ಮೂಲಕ ಶಕ್ತಿ ಪೂರ್ಣ ಪ್ರವಾಹ ಆಗುತ್ತದೋ ಅಥವಾ ಅಲ್ಪ ಪ್ರಮಾಣದಲ್ಲಿ ಪ್ರವಾಹ ಆಗ್ತದೋ? ಹಾಗೆ ಪೂರ್ಣ ಪ್ರಮಾಣದ ಶಕ್ತಿ ಅಂದ್ರೆ ಏನು, ಹೇಗಿರ್ತದೆ? ಮಕ್ಕಳನ್ನ ನೋಡಿದ್ರಾ? ನಿಮ್ ಮಕ್ಕಳಾಗಿದೆ ತಾನೆ? ಅದು ಇಬ್ಬರಿಬ್ರು ಮಕ್ಕಳು, ಟ್ವಿನ್ಸ್ ಗಿನ್ಸ್ ಆಗೋದ್ರಿಗಂತೂ ಗೊತ್ತಿರ್ತದೆ ಆ ಮಕ್ಕಳಿಗೆ ಎಷ್ಟು ಶಕ್ತಿ ಇರುತ್ತಂತ. ಡಬಲ್ ಡಬಲ್ ಶಕ್ತಿ. ಆ ಮಕ್ಕಳಿಗೆ ಆಟ ಆಡಿ ಸುಸ್ತಾಗಲ್ಲ, ತಾಯಿಗೆ ಅದನ್ನ ನೋಡ್ಕೊಳಕ್ ಆಗಲ್ಲ. ಯಾಕೆ? ಯಾಕೆ ಆಗಿರ್ತದೆ? ಆ ಮಕ್ಕಳಲ್ಲಿ ಈಗೋ ಅನ್ನೋದಿಲ್ಲ, ಅಹಂಕಾರ ಅನ್ನೋದಿಲ್ಲ. ಈಗೋ ಇಲ್ದಿದ್ದಾಗ ಏನಾಗುತ್ತೆ? ಆ ವಿಶ್ವದ ಶಕ್ತಿಗೆ ಅವ್ರು ಜೋಡಣೆ ಆಗಿರ್ತಾರೆ. ದೇ ಆರ್ ಕನೆಕ್ಟೆಡ್ ಟು ಯೂನಿವರ್ಸಲ್ ಎನರ್ಜಿ ವೆನ್ ದ ಈಗೋ ಇಸ್ ನಾಟ್ ದೇ. ಹಾಗಾಗ್ಬಿಟ್ಟು ಸ್ವಲ್ಪ ತಿನ್ನೋದು ಇಷ್ಟೇ ಆದ್ರೂ ಫುಲ್ ಡೇ ಎನರ್ಜಿ, ಫುಲ್ ಡೇ ಶಕ್ತಿ. ನಿದ್ದೆನೂ ಮಾಡಲ್ಲ ಅವರು. ಆಟ ಆಡ್ತಾ ಕೂತ್ಕೊಳ್ತಾರೆ. ತಾಯಿಗಂತೂ ಸುಸ್ತು ಹೊಡಿತಾರೆ. ಯಾಕೆ? ಈಗೋ ಇಲ್ಲ. ಆ ಮಕ್ಕಳು ನೋಡ್ಬೇಕಾದ್ರೆ ತಾಯಿಗೆ ಏನಾಗಬೇಕು? ಅವ್ರಿಗೂ ಈಗ ಹೋಗ್ಬೇಕು, ಅವಳೇ ಆಗೋದು, ಇಲ್ದ್ರೆ ಆಗಲ್ಲ, ಸುಸ್ತಾಗ್ಬಿಡ್ತಾರೆ. ಸೊ ಆ ಈಗೋ ಇದೆಯಲ್ಲ, ಈ ನಳ್ಳಿಗೆ ಒಂದು ಟ್ಯಾಪ್, ನಳ್ಳಿ ಇರ್ತದೆ. ನಳ್ಳಿಗೆ ಒಂದು ತಿರುಗಡೆ ಇರ್ತದೆ, ಟ್ಯಾಪ್ ಅಂತ ಇರ್ತವಲ್ಲ. ಆ ಟ್ಯಾಪ್ ಅಲ್ಲಿ ನೀರು ಬರ್ತಾ ಇರ್ತದೆ. ಆ ಟ್ಯಾಪ್ ಅನ್ನು ಕ್ಲೋಸ್ ಮಾಡಿದ್ರೆ ಆಗುತ್ತೆ, ನೀರು ಬರೋದು ಕಡಿಮೆ ಆಗುತ್ತೆ. ಆ ಟ್ಯಾಪ್ ಇದೆಯಲ್ಲ, ನಮ್ಮಲ್ಲಿ ಅಹಂಕಾರ, ಶಕ್ತಿಯ, ಆ ನೀರು ಶಕ್ತಿಯ ಪ್ರವಾಹ. ಆ ಅಹಂಕಾರ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಶಕ್ತಿಯ ಪ್ರವಾಹ ಕಡಿಮೆ ಆಗ್ಬಿಡ್ತದೆ. ಸೊ ನವರಾತ್ರಿ ಅನ್ನೋದು ನಮ್ಮಲ್ಲಿ ಆ ಶಕ್ತಿ ಜಾಗೃತ ಆಗಬೇಕು, ದಿವ್ಯ ಶಕ್ತಿ ಜಾಗೃತ ಆಗಬೇಕು ಅನ್ನೋ ಉದ್ದೇಶದಿಂದ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಶಕ್ತಿಯಲ್ಲಿ ಮೂರು ರೀತಿ: ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ. ಕ್ರಿಯಾಶಕ್ತಿ ನಮ್ಮ ನಾಭಿಯ ಭಾಗದಿಂದ, ಹೊಟ್ಟೆಯ ಭಾಗದಿಂದ ಕೆಲಸ ಮಾಡ್ತದೆ. ನಾಭಿಯ ಭಾಗದಿಂದ ಕ್ರಿಯಾಶಕ್ತಿ ಕೆಲಸ ಮಾಡ್ತದೆ. ಕ್ರಿಯಾಶಕ್ತಿ ಅಂದ್ರೆ ನಮ್ಮ ದೇಹದ ಎಲ್ಲ ಚಟುವಟಿಕೆ ಬೇಕಾದ ಶಕ್ತಿ. ಇಚ್ಛಾಶಕ್ತಿ ಅಥವಾ ಪ್ರೇಮ ಶಕ್ತಿ ನಮ್ಮ ಹೃದಯ ಭಾಗದಿಂದ ಕೆಲಸ ಮಾಡ್ತದೆ. ಪ್ರಜ್ಞಾಶಕ್ತಿ or ಜ್ಞಾನಶಕ್ತಿ ನಮ್ಮ ಹಣೆಯ ಭಾಗದಿಂದ ಕೆಲಸ ಮಾಡ್ತದೆ. ನಮ್ಮ ಸಹಸ್ರದಿಂದ ಪ್ರಜ್ಞಾಶಕ್ತಿ ಅಂದ್ರೆ ಜಾಗೃತವಾದ ಶಕ್ತಿ ಕೆಲಸ ಮಾಡ್ತದೆ. ಈ ಶಕ್ತಿ ನಮ್ಮಲ್ಲಿ ಜಾಗೃತ ಆಗಬೇಕು, ನಮ್ಮಲ್ಲಿ ಉತ್ಸಾಹ ಮೂಡಿ ಬರಬೇಕು. ಇದು ನವರಾತ್ರಿಯ ಉತ್ಸವ. ಉತ್ಸವ ಅಂದ್ರೆ ಶಬ್ದದ ಅರ್ಥ ಉಕ್ಕಿ ಹರಿಯುವುದು ಅಂತ. ಉತ್ಸವ, ಉತ್ಸವ ಅಂದ್ರೆ ಉಕ್ಕಿ ಹರಿಯುವುದು, ಓವರ್ಫ್ಲೋಯಿಂಗ್. ಏನದು? ಶಕ್ತಿ ಉಕ್ಕಿ ಹರಿಬೇಕು. ಉತ್ಸವ ಶಕ್ತಿ ಉಕ್ಕಿ ಹರಿತಿದೆ ನಮ್ಮಲ್ಲಿ. ಇದನ್ನು ಉಕ್ಕಿ ಹರಿಬೇಕಾದ್ರೆ ನಮ್ಮಲ್ಲಿ ದಿವ್ಯ ಶಕ್ತಿ ಜಾಗೃತ ಆಗಬೇಕು. ಈಗಲೂ ಶಕ್ತಿ ಇದೆ. ಅದೇ ಇಚ್ಛಾಶಕ್ತಿ, ಅದೇ ಜ್ಞಾನಶಕ್ತಿ, ಅದೇ ಕ್ರಿಯಾಶಕ್ತಿ, ಅದೇ ಪ್ರಜ್ಞಾಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ರೆ ಪೂರ್ಣ ಪ್ರಮಾಣದ ಮಾಡ್ತಾ ಇದೆಯೋ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದೆಯೋ? ಸ್ವಲ್ಪ ಪ್ರಮಾಣದಲ್ಲಿ ಕೆಲಸ ಮಾಡ್ತೀಯೋ, ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತೀವಿ ಶಕ್ತಿಗಳು? ಸ್ವಲ್ಪ. ಯಾಕೆ? ಆ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಜೀವನದ
ನಿಜವಾದ ಜೀವನದ ಬಗ್ಗೆ ನಮ್ಗೆ ಚೆನ್ನಾಗಿ ಅರಿವಾಗಬೇಕು, ಪ್ರಜ್ಞೆ ಜಾಗೃತ ಆಗಬೇಕು. ಸೊ ಶಕ್ತಿಯಲ್ಲಿ ಕೆಲವ್ರ ಹತ್ರ ಹೋದ್ರೆ ನಾವು ಕೆಲವ್ರ ಹತ್ರ ಹೋದ್ರೆ when you go some near somebody you will get charged. ಕೆಲವ್ರ ಹತ್ರ ಹೋದಾಗ ಏನಾಗುತ್ತೆ, ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ಕೆಲವ್ರ ಹತ್ರ ಹೋಗ್ಬೇಡಿ, ನಾವು ಡಿಸ್ಚಾರ್ಜ್ ಆಗ್ಬಿಡ್ತದೆ, ಡಲ್ ಆಗ್ಬಿಡ್ತೇವೆ. ಯಾಕೆ? ಅವರ ಶಕ್ತಿ ಪ್ರವಾಹ ಜಾಸ್ತಿ ಇರ್ತದೆ. ಶಕ್ತಿ ಯಾರ ಪ್ರವಾಹ ಕಡಿಮೆ ಇರ್ತದೆ, ಅವರು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಶಕ್ತಿ ಪ್ರವಾಹ ಜಾಸ್ತಿ ಇದ್ದಾಗ ಅವ್ರಿಗೆ ಉತ್ಸಾಹ ಇರ್ತದೆ, ನಮಗೂ ಉತ್ಸಾಹ ಕೊಡ್ತಾರೆ. ಶಕ್ತಿ ಪ್ರವಾಹ ಕಡಿಮೆ ಆದಾಗ ಡಲ್ನೆಸ್. ಶಕ್ತಿಯಲ್ಲಿ ಜಾಸ್ತಿ ಇದ್ದಾಗ ನಮಗೂ ಒಂದು ನಮ್ಮಲ್ಲೂ ಒಂದು ಉತ್ಸಾಹ, ಪ್ರೇರೇಪಣೆ ಉಕ್ಕಿ ಬರ್ತದೆ, ಇನ್ಸ್ಪಿರೇಷನ್ ಬರ್ತದೆ. ದೋಸ್ ಹ್ಯಾವ್ ಹೈ ಎನರ್ಜಿ, ದೋಸ್ ಎಲ್ಲ ಲೋ ಎನರ್ಜಿ ವಿಲ್ ಕಮ್ ಡೌನ್. ಈ ಶಕ್ತಿಗೆ ಶಕ್ತಿ ಅಲೆಗೆ ಒಂದು ಕಂಪನ ಇದೆ, ವೈಬ್ರೇಷನ್ ಇದೆ. ಶಕ್ತಿಗೆ ವೈಬ್ರೇಷನ್, ಕೆಳ ಹಂತದ ವೈಬ್ರೇಷನ್, ಲೋವರ್ ವೈಬ್ರೇಷನ್ ಏನದು? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಫಿಯರ್, ಆಂಗ್ಸೈಟಿ. ಇದು ಕೆಳಮಟ್ಟದ ಶಕ್ತಿಯ ಕಂಪನಗಳು. ಮೇಲ್ಮಟ್ಟದ ಶಕ್ತಿಯ ಕಂಪನಗಳೇನು? ದಿ ಲೋವರ್ ಎನರ್ಜಿ ಇಸ್ ವೈಬ್ರೇಷನ್ಸ್, ಆಂಗರ್, ಫಿಯರ್. ಹೈಯರ್ ಎನರ್ಜಿ, ಮೇಲ್ಮಟ್ಟದ ಎನರ್ಜಿ ವೈಬ್ರೇಷನ್ ಏನು? ಪ್ರೇಮ, ಲವ್, ಓಕೆ, ಶಾಂತಿ, ಪೀಸ್, ಎನ್ಲೈಟನ್ಮೆಂಟ್, ವಿಸ್ಡಮ್. ಇದು ಇರಬೇಕು. ನಿಮ್ಮಲ್ಲಿ ಎನರ್ಜಿ ಹೇಗಿದೆ? ಹೌ ಇಸ್ ಯುವರ್ ಎನರ್ಜಿ ಲೆವೆಲ್? ನಿಮ್ಮಲ್ಲಿ ಶಕ್ತಿ ಪ್ರವಾಹ ಹೇಗಿದೆ? ಲೋವರ್ ಲೆವೆಲ್ಸ್. ಆ ಶಿಫ್ಟಿಂಗ್ ಆಫ್ ದ ಎನರ್ಜಿ ಟು ಹೈಯರ್ ಟು ಲೋವರ್, ಲೋವರ್ ಟು ಹೈಯರ್, ಕೆಳಮಟ್ಟದ ಶಕ್ತಿಯಿಂದ ಮೇಲಕ್ಕೆ ಏರಿಸುವುದೇ ನವರಾತ್ರಿಯ ಹಬ್ಬ. ಶಕ್ತಿಯಲ್ಲಿ 4 ರೀತಿ, 4 ಟೈಪ್ಸ್ ಆಫ್ ಎನರ್ಜಿ: ಫಿಸಿಕಲ್ ಎನರ್ಜಿ, ಮೆಂಟಲ್ ಎನರ್ಜಿ, ಇಂಟೆಲೆಕ್ಚುಯಲ್ ಎನರ್ಜಿ ಅಂಡ್ ಸ್ಪಿರಿಚುವಲ್ ಎನರ್ಜಿ. ಫಿಸಿಕಲ್ ಎನರ್ಜಿ ದೈಹಿಕ ಶಕ್ತಿ, ಮೆಂಟಲ್ ಎನರ್ಜಿ ಮಾನಸಿಕ ಶಕ್ತಿ, ಇಂಟೆಲೆಕ್ಚುಯಲ್ ಎನರ್ಜಿ ಬೌದ್ಧಿಕ ಶಕ್ತಿ, ಅಂಡ್ ಸ್ಪಿರಿಚುವಲ್ ಎನರ್ಜಿ ಪ್ರಜ್ಞಾಶಕ್ತಿ, ಅವೇರ್ನೆಸ್. ಫಿಸಿಕಲ್ ಎನರ್ಜಿ ಅಥವಾ ದೈಹಿಕ ಎನರ್ಜಿ ನಾವು ತಿನ್ನುವ ಆಹಾರದ ಮೇಲೆ ಬರ್ತದೆ. ಫಿಸಿಕಲ್ ಎನರ್ಜಿ ಡಿಪೆಂಡ್ ಆನ್ ಫುಡ್ ಅಂಡ್ ಏರ್, ಆಹಾರ ಮತ್ತು ಉಸಿರಾಟ. ಈ ಫಿಸಿಕಲ್ ಎನರ್ಜಿ ಏನಾಗುತ್ತೆ, ಒಂದ್ ದಿವಸಕ್ಕೆ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಬೆಳಗ್ಗೆ ತಿಂದ ಮೇಲೆ, ಆಮೇಲೆ ಡೌನ್. ಈಟ್ ಫುಡ್ ಇನ್ ದ ಮಾರ್ನಿಂಗ್, ಫಿಸಿಕಲ್ ಎನರ್ಜಿ ಕಮ್ಸ್ ಅಪ್, ಆಫ್ಟರ್ ದಟ್ ಇಟ್ಸ್ ಡೌನ್. ಬಾಡಿ ಗೆಟ್ಸ್ ರಿಚಾರ್ಜ್ ವಿತ್ ಫುಡ್, ಆಹಾರ, ಗಾಳಿ. ಸೊ ಹೌ ಡು ಯು ಇನ್ಕ್ರೀಸ್ ಯುವರ್ ಫಿಸಿಕಲ್ ಎನರ್ಜಿ? ಹೇಗೆ ಮಾಡ್ಬೋದು? ಯೋಗಾಸನ, ಪ್ರಾಣಾಯಾಮ, ವ್ಯಾಯಾಮ, ಆಹಾರ, ಇವೆಲ್ಲ ದೈಹಿಕ ಶಕ್ತಿಯನ್ನು ಜಾಸ್ತಿ ಮಾಡ್ತವೆ. ಆದ್ರೂ ಲಿಮಿಟೆಡ್, ಆದ್ರೂ ಪರಿಮಿತ. ಆಫೀಸಿಗೆ ಹೋಗ್ಬಿಟ್ರೆ ಬರುವಾಗ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಎನರ್ಜಿ ಹೋಯ್ತು, ಡೌನ್. ಕೆಲಸ ಮಾಡಿದ್ರು ಡೌನೇ. ಕೆಲಸ ಕೆಲವರಿಗೆ ಕೆಲಸ ಮಾಡಿದ್ರು ಓ, ಯಾಕೆ? ಎನರ್ಜಿ ಇಲ್ಲ. ಒಬ್ಬ ಹೆಂಗಸು ಆಫೀಸಿಗೆ ಹೋಗಿ ಸುಸ್ತಾಗಿ ಮನೆಗೆ ಬರ್ತಾಳೆ. ಎ ವುಮನ್ ಗೋಸ್ ಟು ಆಫೀಸ್ ಅಂಡ್ ಕಮ್ಸ್ ಹೋಮ್, ಶಿ ಇಸ್ ಕಂಪ್ಲೀಟ್ಲಿ ಟಯರ್ಡ್, ಬಹಳ ಸುಸ್ತಾಗ್ಬಿಟ್ಟಿದ್ದಾರೆ. ಮನೆಗೆ ಬಂದಾಗ ಮಗು ಹತ್ರ ಬರ್ತದೆ, ಫುಲ್ ಎನರ್ಜಿ ಬಂದ್ಬಿಡ್ತಾವ ಅವಾಗ. ಅದು ದೆನ್ ಶಿ ಗೆಟ್ಸ್ ಫುಲ್ಲಿ ಎನರ್ಜೈಸ್ಡ್. ಒಂದು ಫಿಸಿಕಲಿ ವೀಕ್, ಎನರ್ಜೈಸ್ಡ್. ಯಾಕೆ? ಅದು ಮೆಂಟಲ್ ಎನರ್ಜಿ, ಮಾನಸಿಕ ಶಕ್ತಿ. ಅದು ಎನರ್ಜಿ ಆಫ್ ಲವ್, ಪ್ರೇಮ, ಪ್ರೇಮ ಶಕ್ತಿ. ಎನರ್ಜಿ ಆಫ್ ಲವ್ ಎನರ್ಜೈಸ್ ಬಾಡಿ, ದೇಹವನ್ನ ಶಕ್ತಿ ಕೊಡ್ತದೆ.
ಮಗುವಿನೊಟ್ಟಿಗೆ ಒಂದು 2-3 ಗಂಟೆ ಆಟ ಆಡ್ತಾಳೆ. ಆಫೀಸಲ್ಲಿ ಎಲ್ಲ ಸುಸ್ತಾಗ್ಬಿಟ್ಟು ಮನೆ ಪುನಃ ಫುಲ್ ಎನರ್ಜಿ. ಯಾಕೆ? ಎನರ್ಜಿ ಆಫ್ ಲವ್. ಆ ಬಾಡಿ ಫಿಸಿಕಲ್ ಎನರ್ಜಿಗೆ ಕ್ರಿಯಾಶಕ್ತಿ ಅಥವಾ ದುರ್ಗಾಶಕ್ತಿ ಅಂತ ಹೇಳೋದು. ಎನರ್ಜಿ ಆಫ್ ಲವ್ ಅಥವಾ ಪ್ರೇಮ ಶಕ್ತಿಗೆ ಲಕ್ಷ್ಮಿ ಅಂತ ಹೇಳೋದು. ನಮ್ಮಲ್ಲಿ ಪ್ರೇಮ ಶಕ್ತಿ ಇದೆಯಾ? ಸ್ವಲ್ಪ ಇದೆಯಾ? ಸ್ವಲ್ಪ. ನನ್ನ ಮಗು, ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ, ಸ್ವಲ್ಪ ಪ್ರೇಮ ಶಕ್ತಿ ಇದೆ. ಮೈ ಲಾ ಲವ್ ಎನರ್ಜಿ ಲಿಮಿಟೆಡ್. ಆ ಪ್ರೇಮ ಶಕ್ತಿ ಪೂರ್ಣವಾಗಿ ಬೆಳಿಬೇಕು, ವ್ಯಕ್ತ ಆಗಬೇಕು. ಅದು ಲಕ್ಷ್ಮೀ ಶಕ್ತಿ, ಲವ್ ಎನರ್ಜಿ. ಮಾತಾ ಅಮೃತಮೈ ನೋಡಿದ್ರಾ? ಬೆಳಗಿಂದ ಸಾಯಂಕಾಲದವರೆಗೆ 20-25 ಸಾವಿರ ಜನ ಬರ್ತಾರೆ. 25,000 ಪೀಪಲ್. ಪೂರ್ಣ ಎನರ್ಜಿ, ಫುಲ್ ಎನರ್ಜಿ ಬೆಳಗಿಂದ ರಾತ್ರಿವರೆಗೆ. ಅದು ಫಿಸಿಕಲ್ ಎನರ್ಜಿ ಅಲ್ಲ. ಫಿಸಿಕಲ್ ಎನರ್ಜಿ ವೀಕ್ ಆಗಿಬಿಟ್ಟಿದ್ದಾರೆ ಅವರು ದೈಹಿಕವಾಗಿ 70 ವರ್ಷ. ಆದರೆ ಎನರ್ಜಿ ಆಫ್ ಲವ್, ಪ್ರೇಮ ಶಕ್ತಿ, ಡಿವೈನ್ ಎನರ್ಜಿ, ಆ ಪ್ರೇಮ ಶಕ್ತಿ ನಮ್ಮ ಜಾಗೃತ ಆಗಬೇಕು. ದಿವ್ಯ ಶಕ್ತಿ, ಆ ಲಕ್ಷ್ಮೀ ಶಕ್ತಿ ಜಾಗೃತ ಆಗಬೇಕು. ಅದು ಲವ್ ಎನರ್ಜಿ. ಆವಾಗ ಏನಾಗುತ್ತೆ? ದೇಹದಲ್ಲಿ ಎನರ್ಜಿ ತುಂಬಿಕೊಳ್ತದೆ, ಕೆಲಸದಲ್ಲಿ ಕೆಲಸ ಮಾಡೋದ್ರಲ್ಲಿ ಎನರ್ಜಿ ತುಂಬಿಕೊಳ್ತದೆ. ಕ್ರಿಯಾಶಕ್ತಿ, ಫಿಸಿಕಲ್ ಎನರ್ಜಿ, ದೈಹಿಕ ಶಕ್ತಿ, ಅದು ಲಿಮಿಟೆಡ್. ಅದು ಯಾವಾಗ ಲಿಮಿಟ್ ಆಗುತ್ತೆ? ಸ್ವಾರ್ಥ, ನನಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅನ್ನೋ ಸ್ವಾರ್ಥದಲ್ಲಿ ಅದು ಕಡಿಮೆ ಆಗ್ಬಿಡ್ತದೆ. ನಿಸ್ವಾರ್ಥ ಭಾವನೆ ಮಾಡುವಾಗ, ಸೆಲ್ಫ್ಲೆಸ್ ಸರ್ವಿಸ್ ಮಾಡುವಾಗ ಆ ಫಿಸಿಕಲ್ ಎನರ್ಜಿ ಜಾಸ್ತಿ ಆಗ್ತದೆ, ದೈಹಿಕ ಶಕ್ತಿ ಜಾಸ್ತಿ ಆಗ್ತದೆ. ಮಕ್ಕಳಲ್ಲಿ ಫಿಸಿಕಲ್ ಎನರ್ಜಿ ಯಾವಾಗಲೂ ತುಂಬಿಕೊಂಡಿದೆ, ದೈವಿಕ ಶಕ್ತಿ. ಯಾಕೆ? ಈಗೋ ಇಲ್ಲ, ಅಹಂಕಾರ ಇಲ್ಲ, ಪ್ರೆಸೆಂಟ್ ಮೂಮೆಂಟ್ ಇದ್ದಾರೆ. ಪಾಸ್ಟ್ ಅಲ್ಲಿ ಇಲ್ಲ, ಫ್ಯೂಚರ್ ಅಲ್ಲಿ ಇಲ್ಲ. ಮಕ್ಕಳಿಗೆ ಜೀವನ ಒಂದು ಆಟ, ಪ್ಲೇ. ಸೊ ಹಾಗಾಗಿ ತುಂಬಾ ಶಕ್ತಿ ತುಂಬಿಕೊಡ್ತದೆ. ನಮ್ಗೇನಾಗುತ್ತೆ? ಅಹಂಕಾರ ಇದೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮನಸ್ಸಿಲ್ಲ, ಪಾಸ್ಟ್ ಅಂಡ್ ಫ್ಯೂಚರ್ಲಿ ಮನಸ್ಸು ಓಡ್ತಾ ಇದೆ. ಜೀವನ ಆಟ ಅಲ್ಲ, ಜೀವನ ದೊಡ್ಡ ಕಾಟ. ಅಯ್ಯೋ ಬದುಕಿದ್ದೇನೆ, ಯಾಕಪ್ಪ ಬದುಕಿದ್ದೇನೆ ಅಂತ ಕಾಟ. ಎನರ್ಜಿಯಲ್ಲಿದೆ. ಮಕ್ಕಳಿಗೆ ಆಟ, ನಮಗೆ ಕಾಟ. ಲೈಫ್ ಇಸ್ ಎ ಪ್ಲೇ ಫಾರ್ ಚಿಲ್ಡ್ರನ್, ಲೈಫ್ ಇಸ್ ಬರ್ಡನ್ ಫಾರ್ ಆಫೀಸ್. ಅವಾಗ ಎನರ್ಜಿ ಎಲ್ಲಿ ಬಂತು? ಜೀವನದ ಆಟ ಆಗುತ್ತಾ? ಅದ್ರ ಆಟ ಜೀವನ ಮಾಡಿ ಕಲಿಸಿಕೊಳ್ಳದೆ ಕ್ರಿಯಾಶಕ್ತಿ ಜಾಗೃತ ಆಗ್ತದೆ ಫುಲ್. ಈಗ ಪ್ರೇಮ ಶಕ್ತಿ ಇದೆ. ಪ್ರೇಮ ಶಕ್ತಿ ಜಾಗೃತ ಆಗುತ್ತೆ ಯಾವಾಗ? ಎಲ್ಲರಲ್ಲೂ ನನ್ನನ್ನು ಕಾಣಬೇಕು, ನನ್ನದು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ದೊಡ್ಡದಾಗಬೇಕು, ವಿಶಾಲ ಆಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ನಾನು ಅಲ್ಲಿ ಪ್ರೇಮ ಶಕ್ತಿ. ಕಡೆಗೆ ಇಲ್ಲಿ ಜ್ಞಾನಶಕ್ತಿ. ಜ್ಞಾನಶಕ್ತಿ ಏನು? ಮನುಷ್ಯರಿಗೆ ಜ್ಞಾನಶಕ್ತಿ ಇದೆ, ಎಲ್ರಿಗೂ ಇದೆ. ಆ ಜ್ಞಾನಶಕ್ತಿಯಿಂದ ಎಲ್ಲ ಸೈನ್ಸು, ಟೆಕ್ನಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ ನಾವೇನು ಮಾಡ್ತೀವಿ ಎಲ್ಲ ಜ್ಞಾನಶಕ್ತಿಯಿಂದ ಬರೋದು. ಆ ಜ್ಞಾನಶಕ್ತಿ ಏನ್ ಮಾಡ್ತದೆ? ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತದೆ. ಹಾಗೂ ಜ್ಞಾನಶಕ್ತಿ ಮೇಲ್ಮಟ್ಟದ್ದು. ಆ ಜ್ಞಾನಶಕ್ತಿಗಿಂತ ಮೇಲಿರೋದು ಪ್ರಜ್ಞಾಶಕ್ತಿ, ಜ್ಞಾನ. ಅದಕ್ಕೆ ನಾವೇನ್ ಹೇಳ್ತೇವೆ? ಜ್ಞಾನಶಕ್ತಿ ಸರಸ್ವತಿ ಅಂತ ಹೇಳ್ತೇವೆ. ಪ್ರಜ್ಞಾಶಕ್ತಿ ಸರಸ್ವತಿ ಜಾಗೃತ ಆದಾಗ ಪ್ರಜ್ಞೆ ಆಗ್ಬಿಡ್ತದೆ, ಪ್ರಜ್ಞಾಶಕ್ತಿ ಆಗ್ತದೆ. ಪ್ರಜ್ಞಾಶಕ್ತಿ ಅಥವಾ ಸ್ಪಿರಿಚುವಲ್ ಎನರ್ಜಿ, ಆಧ್ಯಾತ್ಮಿಕ ಶಕ್ತಿ, ಅದು ದೈವಿಶಕ್ತಿ. ದೈವಿಶಕ್ತಿ ಜಾಗೃತ ಆಗ್ತದೆ ನಮ್ಮಲ್ಲಿ. ಆವಾಗ ಏನಾಗುತ್ತೆ? ಉಳಿದ ಎಲ್ಲ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿ ಶುರು ಮಾಡ್ತವೆ. ಜೀವನದ ಬಗ್ಗೆ ಚೆನ್ನಾಗಿ ಅರಿವು ಬರಬೇಕು. ಏನು ಅರಿವು ಬರಬೇಕು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ.
ಶುದ್ಧವಾದ ಚೈತನ್ಯ ನಾನು ಅನ್ನೋ ಅರಿವು ಬರಬೇಕು, ಪ್ರಜ್ಞೆ ಜಾಗೃತ ಆಗಬೇಕು. ಜಾಗೃತ ಆದಾಗ ಆ ಸ್ಪಿರಿಚುವಲ್ ಎನರ್ಜಿ ಎಚ್ಚರ ಆದಾಗ ಜೀವನದಲ್ಲಿ ಉತ್ಸಾಹ ತುಂಬ ಬರ್ತದೆ. ಅದಕ್ಕೆ ಶಂಕರಾಚಾರ್ಯ ಆಗಲಿ, ಬುದ್ಧ ಆಗಲಿ, ಮಹಾತ್ಮರಾಗಲಿ ಎಷ್ಟು ಕೆಲಸ ಮಾಡ್ತಾರೆ. ಅವರು ಆ ಕೆಲಸ ಲೋಕ ಕಲ್ಯಾಣದ ಕೆಲಸ ಮಾಡ್ತಾರೆ, ಬೇಜಾರಿಲ್ಲ, ಸತತವಾಗಿ ಮಾಡ್ತಾರೆ. ಅದು ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ. ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವು ದೈವಿ ಶಕ್ತಿಗಳು. ಈ ದೈವಿ ಶಕ್ತಿ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾಗೃತ ಆಗಬೇಕು. ಆ ದೈವಿ ಶಕ್ತಿ ಪೂರ್ಣ ಪ್ರಮಾಣ ಜಾಗೃತವಾಗದೆ ನವರಾತ್ರಿ. ಆ ವ್ಯಕ್ತಿ ಇದು ಶಕ್ತಿ ಆಗ್ಬಿಡ್ತಾನೆ. ಇದನ್ನು ನವರಾತ್ರಿ ಅಂತ ಹೇಳ್ತೇವೆ. ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ಎಲ್ಲ ಶಕ್ತಿ ಜಾಗರಣೆ ಆಯ್ತು. ಶಕ್ತಿ ಜಾಗರಣೆ ಆಗಬೇಕು, ಶುದ್ಧ ಚೈತನ್ಯ ನಮ್ಮ ಮೂಲಕ ಕೆಲಸ ಮಾಡಬೇಕು. ಅದೇ ನವರಾತ್ರಿ. ಯಾರಿಗ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ರಜಿತಾ? ಹರಿ ಓಂ ಗುರುಜಿ. ಹರಿ ಓಂ. ಸೊ ಇದು ಆ, ಕ್ರಿಯಾಶಕ್ತಿ ಬಗ್ಗೆ ಗುರುಜಿ. ಹಾ, ಸೊ ಯಾವುದೇ ಒಂದು ಶಕ್ತಿ ಜಾಗ್ರತೆ ಆದ್ರೂನು ಫುಲ್ ಪೂರ್ಣ ಪ್ರಮಾಣದಲ್ಲಿ ಅದು ಇನ್ನೊಂದು ಶಕ್ತಿಗೆ ಅದು ಎಫೆಕ್ಟ್ ಆಗತ್ತಾ ಗುರುಜಿ? ಅಂದ್ರೆ ಇಲ್ಲ ಅಂದ್ರೆ ಈ ಶಕ್ತಿಗಳಲ್ಲಿ ಹಾ ಕ್ರಿಯಾಶಕ್ತಿ ಫಿಸಿಕಲ್ ಮೂಲಕ, ಹಾ ಅವು ಏನಂದ್ರೆ ಎಲ್ಲ ಒಂದೇ, ಅದು ಎಲ್ಲ ಶಕ್ತಿಗಳೇ ಅವು. ಒಂದೇ ಓಕೆ ಶಕ್ತಿಗೆ ಬೇರೆ ಬೇರೆ ಹೆಸರುಗಳು ಅವು. ಓಕೆ. ಆಯ್ತಾ? ಹ್ಮ್ ಆದ್ರೆ ಕೆಲವರು ಕ್ರಿಯಾಶಕ್ತಿ ಜಾಸ್ತಿ ಇರ್ತದೆ, ಬಹಳ ಉತ್ಸಾಹದ ಕೆಲಸ ಮಾಡ್ತಾರೆ. ಹೌದು. ಆದ್ರೆ ಬುದ್ಧಿ ಜ್ಞಾನಶಕ್ತಿ ಜಾಗೃತ ಆಗಿರೋದಿಲ್ಲ. ಕೆಲಸ ಹ್ಮ್ ಮಾಡ್ತಾರೆ, ಉತ್ಸಾಹ ಮಾಡ್ತಾರೆ, ಡಲ್ ಆಗ್ಬಿಡ್ತಾರೆ. ಹಾ 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 ಆಯ್ತಾ? ಏನೋ ಮಾಡ್ತಾರೆ ಗಡಿಬಿಡಿಯಲ್ಲಿ, ಆಮೇಲೆ ಕಡಿಮೆ ಆಗ್ಬಿಡ್ತಾರೆ, ಡಲ್ ಆಗ್ಬಿಡ್ತಾರೆ. ಓಕೆ. ಇವೆಲ್ಲ ಶಕ್ತಿಗಳು ಜಾಗೃತ ಆಗಬೇಕು. ಒಟ್ಟಿಗೆ ಜಾಗೃತಿ ಆದಾಗ ಹೌದು, ಜಾಗೃತ ಆದಾಗ ಅವಾಗ ಮೋರ್ ಎಫೆಕ್ಟಿವ್ನೆಸ್ ಅಂಡ್ ಇದು ಆಗ ಅರಿವಿನಲ್ಲಿ ಕೆಲಸ ಮಾಡೋ ಒಂದು ಶಕ್ತಿ ಹೌದು, ಇರುತ್ತೆ. ಹೌದು. ಇಲ್ಲಾಂದ್ರೆ ಏನೋ ಮಾಡಕ್ ಹೋಗಿ ಏನೋ ಒಟ್ನಲ್ಲಿ ಕೆಲಸ ಮಾಡಿ. ಏನೇನೋ ಮಾಡುವಾಗ ಏನೋ ಮಾಡ್ತಾರೆ. ಓಕೆ. ಹೊಡಿದ್ರೆ ಹೊಡಿದ್ರು, ಹೊಡಿದೆ ಓಕೆ. ಹೊಡಿದೆ. ಹಾ. ಸೊ ಈಗ ರಾವಣಿಗೆ ತುಂಬಾ ಶಕ್ತಿ ಇದೆ, ಬಹಳ ಪರಾಕ್ರಮ, ಆದ್ರೆ ಎಲ್ರಿಗೂ ದುಃಖ ಕೊಡ್ತಾರೆ. ಆದ್ರೆ ಏನಿದೆ, ಪ್ರಜ್ಞೆ ಇಲ್ಲ. ಪ್ರಜ್ಞೆ ಅಂದ್ರೆ ಪ್ರಜ್ಞಾಶಕ್ತಿ ಇಲ್ಲ, ಆಧ್ಯಾತ್ಮಿಕ ಶಕ್ತಿ ಇಲ್ಲ. ಶ್- ತನ್ನಲ್ಲಿ ಶಾಂತಿ, ಬೇರೆಯವ್ರಿಗೆ ಶಾಂತಿ ಕೊಡೋ ಶಕ್ತಿ ಇಲ್ಲ. ಸುಜಯ ಮೇಡಮ್, ಹಾ ಏನ್ ಗುರುಜಿ. ಸೊ ರಚಿತ? ಅದು ನೆನ್ಪಿಟ್ಕೋಬೇಕು. ಈ ಈ ಶಕ್ತಿ ಜಾಗೃತೆ ಆಗೋದ್ರಿಂದ ನನ್ನಲ್ಲೂ ಶಾಂತಿ ಇದೆಯಾ, ಬೇರೆಯವರಲ್ಲೂ ಶಾಂತಿ ಇದೆಯಾ, ಅದು ಬೇರೆಯವ್ರಿಗೆ ಒಂದು ಒಳ್ಳೇದಾಗ್ತಾ ಇದೆಯಾ? ಒಳ್ಳೇದಾಗ್ತಿದೆಯಾ? ಓಕೆ ಗುರುಜಿ. ಓಕೆ. ಸುಜಯ ಮೇಡಮ್ ಪ್ರಶ್ನೆ ಇದೆಯಾ? ಬೇರೆ ಯಾರಿಗೆ ಪ್ರಶ್ನೆ ಇದೆಯಾ? ಯಾರಿಗೆ ಪ್ರಶ್ನೆ ಇಲ್ದಿದ್ರೆ ಇಂದಿನ ಚಿತ್ರ ಮುಗಿಸೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ್ನಾನಿ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ
ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಪುನಃ 10